ಈಗ ನಮ್ಮ ಪ್ರಿಲಿಮ್ಸ್ ಇರ್ಬೋದು, ಮೇನ್ಸ್ ಇರ್ಬೋದು, ಅದು ನಮ್ಮ ಸ್ಟ್ರೆಂತ್. ಹೌದು. ಅದನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋಣಪ್ಪ. ಈಗ ನೋಡಿ ಸರ್, ನಮ್ಮ ಕೈಲಿ ಇರೋದ ಮೇನ್ಸ್ ತನಕ ಅಷ್ಟೇ. ಹೌದು. ಆಮೇಲೆ ಏನಾಗುತ್ತೆ, ವಿ ಡೋಂಟ್ ನೋ. Yes. ಸೊ ನಾವ್ ಎಲ್ಲಿ ತನಕ ಪ್ರಯತ್ನ ಪಡಕ್ ಸಾಧ್ಯನೋ ಅಲ್ಲಿ ತನಕ ಪ್ರಯತ್ನ ಪಡ್ಲೇಬೇಕು. ನಿಮ್ಮ ಕೊನೆ ಅಟೆಂಪ್ಟ್ ಇರೋ ತನಕ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಟ್ ಈ ವರ್ಷ ನೀವೇನ್ ಫೇಲ್ಯೂರ್ ಆಗಿದ್ದೀರೋ ಮತ್ತೆ ಅದೇ ಮೈಂಡ್ ಸೆಟ್ ಇಟ್ಕೊಂಡು ಅದೇ ಪ್ರಿಪರೇಷನ್ ಇಟ್ಕೊಂಡು ಮುಂದಿನ ವರ್ಷ ಎಕ್ಸಾಮ್ಗೆ ಹೋಗಬೇಡಿ. ಪ್ಲೀಸ್ ಸಿಟ್ ಬ್ಯಾಕ್ ಅಂಡ್ ಅನಲೈಸ್. ಏನಕ್ಕೆ ನೀವು ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ? ನಿಮ್ಮ ಫ್ರೆಂಡ್ ಯಾರೋ ನಿಮ್ಮ ಪಕ್ಕ ಕೂತಿದ್ದವ್ರು ಈಗಾಗಲೇ ಆಫೀಸರ್ ಆಗಿ 5 ವರ್ಷ ಆಗೋಗಿರುತ್ತೆ. ಯೋಚನೆ ಮಾಡಿ. ಹಂಗಂತ ಅವ್ರ ತರ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ಅವ್ರ ಫುಟ್ ಸ್ಟೆಪ್ಸ್ ನೀವು ಫಾಲೋ ಮಾಡಿ ಅಂತ ಹೇಳ್ತಲ್ಲ. ನಾನು ಅದನ್ನೇ ಮಾಡಿದ್ದೆ. ಈಗ ಫಸ್ಟ್ 2 ಅಟೆಂಪ್ಟ್ಸ್ ಅಲ್ಲಿ ನಾನು ಸಕ್ಸಸ್ಫುಲ್ ಆಗಿಲ್ಲದೆ ಇರೋವಾಗ ಆ 3rd ಸಕ್ಸಸ್ಫುಲ್ ಅಟೆಂಪ್ಟ್ ಕೊಡೋಕ್ಕಿಂತ ಮುಂಚೆ ನಾನು ಆಲ್ಮೋಸ್ಟ್ 1 ಮಂತ್ ಡೆಡಿಕೇಟ್ ಮಾಡ್ಕೊಂಡಿದ್ದೆ. ಐ ಸ್ಪೆಂಟ್ ಟೈಮ್ ಆನ್ ಮೈ ಸೆಲ್ಫ್. ಐ ಸ್ಪೋಕ್ ಟು ಮೈ ಸೆಲ್ಫ್. ಯಾರ ಜೊತೆನೂ ಮನೆಯವ್ರ ಜೊತೆನೂ ಅಷ್ಟೇ ತುಂಬ ಲಿಮಿಟೆಡ್ ಆಗಿ ಮಾತಾಡಿದೆ. ಬಿಕಾಸ್ ನನಗೆ ನಾನೇನು ಅನ್ನೋದು ನನಗೆ ಅರ್ಥ ಆಗಬೇಕಿತ್ತು. ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು, ನಾನು ಯಾಕೆ ಲಾಸ್ಟ್ 2 ಕಾನ್ಸಿಕ್ಯೂಟಿವ್ ಟೈಮ್ಸ್ ಅಲ್ಲಿ ನಾನು ಸಕ್ಸಸ್ ಆಗಲಿಲ್ಲ ಅನ್ನೋದನ್ನ ನಾನು ಅನಲೈಸ್ ಮಾಡಿಕೊಂಡು ಒಂದೊಳ್ಳೆ ಪ್ಲಾನ್ ಮಾಡ್ಕೊಂಡೆ, ಒಂದೊಳ್ಳೆ ಸ್ಟ್ರಾಟಜಿನ ಮಾಡ್ಕೊಂಡೆ. ಬಟ್ ಈ ಪ್ಲಾನು, ಈ ಸ್ಟ್ರಾಟಜಿನಲ್ಲಿ ಲಾಸ್ಟ್ ಟೈಮ್ ಮಾಡಿದಂಥ ಯಾವ ಮಿಸ್ಟೇಕ್ಸು ಮಾಡಿರಲಿಲ್ಲ ಅಲ್ವಾ? ಸೊ ಆ ಥರ ನೀವು ಸರಿಪಡಿಸ್ಕೊಂಡು ಮುಂದೆ ಹೋಗಿ ಒಂದು ಅಟೆಂಪ್ಟ್ ಕೊಡಿ, ನೋಡೋಣ. ಒಂದು ಬೆಸ್ಟ್ ಅಟೆಂಪ್ಟ್ ಕೊಡಿ. ನೀವು ಫೇಲ್ ಆಗಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಅದು ನಿಮ್ಮ ಬೆಸ್ಟ್ ಅಟೆಂಪ್ಟ್ ಆಗೇ ಇರೋದಿಲ್ಲ. ಟ್ರೈ ಟು ಗಿವ್ ಒನ್ ಬೆಸ್ಟ್ ಅಟೆಂಪ್ಟ್. ಯು ನೆವರ್ ನೋ ಅಲ್ಲ, ಡೆಸ್ಟಿನಿ ನಿಮಗೋಸ್ಕರ, ಇಫ್ ಯು ರಿಯಲಿ ಡಿಸೈರ್ಡ್, ಇಫ್ ದ ಡೆಸ್ಟಿನಿ ರಿಯಲಿ ವಾಂಟ್ಸ್ ಯು ಟು ಬಿ ದೇರ್, ಯು ವಿಲ್ ಡೆಫಿನೆಟ್ಲಿ ಬಿ ಡೆಸ್ಟಿನ್ ಅಂತ ನಾನು